ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕವಿತಾ ಸಂಪತ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿನ ಬಸವನಗುಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ನವೆಂಬರ್ 25 ಕಡಲೆಕಾಯಿ ಪರಿಷೆ ನಡೆಯಲಿದೆ. ಕಡಲೆಕಾಯಿ ಪರಿಷೆ ಅಥವಾ ಕಡಲೆಕಾಯಿ ಪರಿಷೆ ಎಂದು ಇದನ್ನು ಕರೆಯಲಾಗುತ್ತದೆ. ಈ ಆಚರಣೆಯ ಇತಿಹಾಸ, ಮಹತ್ವ ಇತ್ಯಾದಿ ವಿವರ ಇಲ್ಲಿದೆ. ಕಾರ್ತಿಕ ಮಾಸ ಕೊನೆಯ ಸೋಮವಾರ ಬೆಂಗಳೂರಿನ ಬಸವನಗುಡಿಯಲ್ಲಿ ಹಬ್ಬದ ಸಡಗರ ಮೂಡಿದೆ. ಬೀದಿ ಬೀದಿಗಳಲ್ಲಿ ರಾಶಿ ರಾಶಿ ಕಡಲೆಕಾಯಿ ಹಾಕಿಕೊಂಡು ರೈತ ವ್ಯಾಪಾರಿಗಳು ಮಾರಾಟ ಮಾಡುತ್ತಿದ್ದಾರೆ. ಈ ಸಮಯದ ರಸ್ತೆಯ ಯಾವ ಕಡೆಯೂ ಜಾಗವಿಲ್ಲದಂತೆ ಜನಜಾತ್ರೆ ನೆರೆಯುತ್ತದೆ. ಬೆಂಗಳೂರು ಕಡಲೆಕಾಯಿ ಈ ಆಚರಣೆಯ ಹಿನ್ನೆಲೆ ಏನು, ಮಹತ್ವವೇನು, ಈ ವಿಡಿಯೋದಲ್ಲಿ ತಿಳಿಯೋಣ. ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಕಡಲೆಕಾಯಿ ಪರಿಷೆ ನಡೆಯುತ್ತದೆ. ಈ ಬಾರಿ ನವೆಂಬರ್ 25ರಂದು ಕಾರ್ತಿಕ ಮಾಸದ ಸೋಮವಾರವಾಗಿದೆ. ಅದರ ಇಂದಿನ ದಿನಗಳು ಭಾನುವಾರ, ಶನಿವಾರವಾಗಿರುವುದರಿಂದ ಬಸವನಗುಡಿ ಬೀದಿಗಳಲ್ಲಿ ನವೆಂಬರ್ 23ರಿಂದಲೇ ಹಬ್ಬದ ಸಡಗರ ಇರುತ್ತದೆ. ಒಂದಾನೊಂದು ಕಾಲದಲ್ಲಿ ಬೆಂಗಳೂರು ಈಗಿನಂತೆ ಇರಲಿಲ್ಲ. ಅಂದು ಹಳ್ಳಿಗಳಿದ್ದ ಸ್ಥಳಗಳು ಈಗ ಗುರುತೇ ಸಿಗದಂತಹ ಮಹಾನಗರವಾಗಿದೆ. ರೈತ ಬಸವನಗುಡಿಯ ಪಕ್ಕದ ಹಳ್ಳಿಗಳಲ್ಲಿ ಪ್ರತಿ ವರ್ಷ ನೆಲಗಡಲೆ ಬೆಳೆಯುತ್ತಿದ್ದರು. ಆದರೆ ಅವರಿಗೆ ಹಾಗೆ ಒಂದು ಸಮಸ್ಯೆ ಎದುರಾಯಿತು. ಇನ್ನೇನು ಫಸಲು ಕೈಗೆ ಬಂದೇ ಬಿಡ್ತು ಎನ್ನುವಷ್ಟರಲ್ಲಿ ಬೆಳೆದ ನೆಲಗಡಲೆ ದೊಡ್ಡ ಬಸವ ಒಂದು ದಾಳಿ ಮಾಡುತ್ತಿತ್ತು. ರೈತರು ಬೆಳೆದ ಬೆಳೆಯನ್ನು ಹಾಳು ಮಾಡುತ್ತಿತ್ತು. ಬೆಳೆಯನ್ನು ರಕ್ಷಿಸಿಕೊಳ್ಳಲು ರೈತರು ತಮ್ಮ ಮೊದಲ ಬೆಳೆಯನ್ನು ಬಸವನಿಗೆ ಒಪ್ಪಿಸಿ ಪ್ರಾರ್ಥನೆ ಮಾಡಲು ಆರಂಭಿಸಿದರು. ಇದಾದ ಬಳಿಕ ಬಸವನ ದಾಳಿ ನಿಂತಿತು. ಅದೇ ಸಮಯದಲ್ಲಿ ಬಸವಗುಡಿ ಪ್ರದೇಶದಲ್ಲಿ ನಂದಿಯ ವಿಗ್ರಹವೊಂದು ಪತ್ತೆಯಾಯಿತು. ಆ ಸ್ಥಳದಲ್ಲಿ ಮಾಗಡಿ ಕೆಂಪೇಗೌಡರು 1537ರಲ್ಲಿ ಗ್ರಾಮ ನಿರ್ಮಾಣ ಮಾಡಿದರು. ಈ ಗ್ರಾಮಕ್ಕೆ ಸುಕ್ಕೇನಹಳ್ಳಿ ಎಂದು ಹೆಸರಿಟ್ಟರು. ಇಲ್ಲಿ ರೈತರು ಮೊದಲಿನಿಂದಲೂ ಕಡಲೆಕಾಯಿ ಬೆಳೆಯುತ್ತಿದ್ದರು. ಬೆಂಗಳೂರಿನ ಪಾರಂಪರಿಕ ಕಡಲೆಕಾಯಿ ಪರಿಷೆಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಇದನ್ನು ನೋಡಲು ಬೆಂಗಳೂರು ನಗರ, ಗ್ರಾಮೀಣ ಹಾಗೂ ಇತರ ರಾಜ್ಯಗಳಿಂದ ಲಕ್ಷಾಂತರ ಜನ ಬರುತ್ತಾರೆ. ಈಗ ಬೆಂಗಳೂರಿನ ಬಸವನಗುಡಿ ಮಾತ್ರವಲ್ಲದೆ ಮಲ್ಲೇಶ್ವರಂನಲ್ಲೂ ಕಡಲೆಕಾಯಿ ಪರಿಷೆ ನಡೆಯುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಲ್ಲೇಶ್ವರಂನಲ್ಲೂ ಕಡಲೆಕಾಯಿ ಪರಿಷೆ ಪ್ರಾರಂಭವಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ಮೊದಲ ವಾರದಲ್ಲಿ ಈ ಪರಿಷೆ ನಡೆಯುತ್ತದೆ. ಈ ವರ್ಷವೂ ನಡೆಯಲಿದೆ. ಕಾಡು ಮಲ್ಲೇಶ್ವರ ಗೆಳೆಯ ಬಳಗದ ಮುಂದಾಳತ್ವದಲ್ಲಿ ಪರಿಷೆ ನಡೆಯಲಿದೆ. ಮಲ್ಲೇಶ್ವರಂ 15ನೇ ಅಡ್ಡ ರಸ್ತೆಯಲ್ಲಿರುವ ಕಾಡು ಮಲ್ಲೇಶ್ವರ ದೇವಾಲಯದ ಬಳಿ ಕಡಲೆಕಾಯಿ ಪರಿಷೆ ನಡೆಯುತ್ತದೆ. ಕೃಷ್ಣದೇವರಾಯನ ಕಾಲದಲ್ಲಿ ಬೀದಿ ಬೀದಿಯಲ್ಲಿ ಚಿನ್ನ ಮಾರಾಟ ಮಾಡುತ್ತಿದ್ದರಂತೆ. ಆದರೆ ಕಡಲೆಕಾಯಿ ಪರಿಷೆ ಸಮಯದಲ್ಲಿ ಬಸವನಗುಡಿ ರಾಮಕೃಷ್ಣ ಆಶ್ರಮದ ಸುತ್ತಮುತ್ತ ರಸ್ತೆಯ ಕಡಲೆಕಾಯಿಗಳಲ್ಲದೆ ಜಾತ್ರೆ ಕಡಲೆಕಾಯಿ ಮಾತ್ರವಲ್ಲದೆ ತಿಂಡಿ ತಿನಿಸುಗಳು, ಆಟಿಕೆಗಳು, ಜನಜಂಗುಳಿಯಿಂದ ಜಾತ್ರೆಯ ರಂಗು ಮೂಡುತ್ತದೆ. ಜನರು ಕಡಲೆಕಾಯಿಯನ್ನು ಸವಿತಾ ಜಾತ್ರೆಯಲ್ಲಿ ಸುತ್ತಾಡುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಿವಿ ಹರಿದು ಹೋಗುವಂತೆ ಪೀಪಿ ಊದುವವರ ಸಂಖ್ಯೆ ಹೆಚ್ಚಾಗಿದೆ. ಜಾತ್ರೆಯನ್ನು ತುಸು ಅಸಹನೀಯವಾಗಿದೆ ಎಂದು ಜಾತ್ರೆಗೆ ಬಂದವರು ದೂರುತ್ತಿದ್ದಾರೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಆಗಿ ಶೇರ್ ಮಾಡಿ. ಧನ್ಯವಾದಗಳು.